ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಚಿತ್ರಾಶ್ರೀ KS, ಸರ್ಕಾರಿ ಪ್ರೌಢಶಾಲೆ ಬಡಗೈಕಾರಿನ ಸಮಾಜ ವಿಜ್ಞಾನ ಶಿಕ್ಷಕಿ. ಈ ದಿನ ನಿಮ್ಮೊಂದಿಗೆ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ದಿಕ್ಸೂಚಿ ಎನಿಸಿಕೊಂಡಂಥ ಒಂದು ಘಟನೆಯ ಬಗ್ಗೆ ಮಾತನಾಡಲಿಕ್ಕಿದ್ದೇನೆ. ಈ ದಿನ ನಾನು ಪಾಠವನ್ನು ಶುರು ಮಾಡುವ ಮೊದಲೇ ಭಾರತದ ಸ್ವಾತಂತ್ರ್ಯವನ್ನು ತಮ್ಮ ಕೈಯೊಳಗಿರಿಸಿಕೊಂಡು ಭಾರತೀಯರನ್ನು ಶೋಷಿಸಿದಂಥ, ಬ್ರಿಟಿಷರನ್ನೇ ನಡುಗಿಸಿದ, ಬ್ರಿಟಿಷರ ಆತಂಕವನ್ನು ಹೆಚ್ಚಿಸಿದಂಥ ಒಂದು ಚಿಕ್ಕ ಘಟನೆಯನ್ನು ಉದಾಹರಣೆಯಾಗಿ ಕೊಡುತ್ತಾ ಪಾಠವನ್ನು ಆರಂಭಿಸ್ತೇನೆ. ಭಾರತದಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಹಾಗೆ ಲಾರ್ಡ್ ಡಾಲ್ಹೌಸಿ ಜಾರಿಗೆ ತಂದಂಥ ಎರಡು ವಿಸ್ತರಣಾತ್ಮಕ ಉದ್ದೇಶದ ನೀತಿಗಳು, ಒಂದು ಸಹಾಯಕ ಸೈನ್ಯ ಪದ್ಧತಿ ಹಾಗೂ ಇನ್ನೊಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿ. ಇವುಗಳನ್ನು ನೀವೀಗಾಗಲೇ ಹಿಂದಿನ ಪಾಠಗಳಲ್ಲಿ ಓದಿದ್ದೀರಿ. ಈ ಪದ್ಧತಿಗಳ ಕಾರಣದಿಂದಾಗಿ ಭಾರತೀಯ ರಾಜರನೇಕರು ತಮ್ಮ ರಾಜ್ಯಗಳನ್ನು ಕಳ್ಕೊಂಡಿದ್ರು, ಅವರ ಸೈನಿಕರು ನಿರುದ್ಯೋಗಿಗಳಾಗಿದ್ದರು. ಆದರೆ ಈ ರಾಜರ ಮೇಲಿನ ನಿಷ್ಠೆಯನ್ನು ಬಿಟ್ಟಿರಲಿಲ್ಲ. ತಮ್ಮ ರಾಜರ ಮೇಲಿನ ನಿಷ್ಠೆಯಿಂದ ಹಾಗೆ ತಮ್ಮ ಉದ್ಯೋಗವನ್ನು ಪುನಃ ಪಡೆದುಕೊಳ್ಳುವಂಥ ಒಂದು ಭರವಸೆಯಿಂದ ಅವರೆಲ್ಲರೂ ಕೂಡ ಒಂದು ಹೊಸ ಆಲೋಚನೆಯನ್ನು ಮಾಡ್ತಾರೆ. ಈ ಆಲೋಚನೆಗೆ ಕಾರಣಕರ್ತರಾದವರು ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರಾದಂಥ ತಾತ್ಯಾ ಟೋಪೆ. ಬಹುಶಃ ತಾತ್ಯಾ ಟೋಪೆಯ ಹೆಸರನ್ನು ನೀವು ಕೇಳಿರಬಹುದು. ಇವರು ನಾನಾ ಸಾಹೇಬರ ಗುಮಾಸ್ತರಾಗಿದ್ದವರು, ಅಂತರಂಗದ ಸ್ನೇಹಿತರಾಗಿದ್ದವರು, ಹಾಗೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಾಗ ಅದರ ಸೇನಾಧಿಪತಿಯಾಗಿ ಕಾರ್ಯನಿರ್ವಹಿಸಿದವರು. ಈ ತಾತ್ಯಾ ಟೋಪೆಯವರು ಒಂದು ಆಲೋಚನೆ ಮಾಡ್ತಾರೆ. ಭಾರತದ ಸೇನೆ ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದರೆ ಖಂಡಿತ ಜಯಗಳಿಸಬಹುದು. ಆದರೆ ಈ ಹೋರಾಟವನ್ನು ಸಂಘಟಿಸುವಂಥ ನಾಯಕತ್ವವನ್ನು ಅವರೇ ತಗೊಳ್ತಾರೆ, ಆದರೆ ಅದನ್ನು ಬಹಿರಂಗಪಡಿಸೋದಿಲ್ಲ. ಸೈನಿಕರಿಗೆ ಬೇಕಾದಂಥ ಆಹಾರವನ್ನು ಒದಗಿಸುವಂಥ ಒಂದು ಬಹುದೊಡ್ಡ ಸಮಸ್ಯೆ ಇರುತ್ತೆ. ಈ ಸಮಸ್ಯೆಯನ್ನು ಪರಿಹರಿಸಲಿಕ್ಕಾಗಿ ತಾತ್ಯಾ ಟೋಪೆ ಅವರೊಂದು ಉಪಾಯ ಮಾಡ್ತಾರೆ. ಕಾನ್ಪುರದಿಂದ ದೆಹಲಿಯವರೆಗಿನ ಪ್ರದೇಶಗಳಲ್ಲಿ ಹಳ್ಳಿಗೂ ಕೂಡ ಚಪಾತಿಗಳನ್ನು ಕಳಿಸ್ಕೊಡ್ತಾರೆ ಸಾಂಕೇತಿಕವಾಗಿ. ಈ ಚಪಾತಿಗಳನ್ನು ಪಡ್ಕೊಂಡಂಥ ಹಳ್ಳಿಯವರಿಗೆ ಅದೊಂದು ಸಂಕೇತ. ಅವರು ಇನ್ನಷ್ಟು ಚಪಾತಿಗಳನ್ನು ಮಾಡಿ ಮುಂದಿನ ಹಳ್ಳಿಯವರಿಗೆ ತಲುಪಿಸಬೇಕಿತ್ತು. ಈ ಚಪಾತಿಗಳು ಎಲ್ಲಿಂದ, ಯಾರಿಗಾಗಿ, ಯಾಕಾಗಿ ತಯಾರಾಗ್ತಾ ಇದ್ದಾವೆ, ಎಲ್ಲಿಗೆ ತಲುಪ್ತಾ ಇದ್ದಾವೆ ಎಂಬುದು ಬ್ರಿಟಿಷರಿಗೆ ಅರ್ಥ ಆಗಲಿಲ್ಲ. ಆದರೆ ಅವರ ಆಳ್ವಿಕೆಯಲ್ಲಿದ್ದಂಥ ಪ್ರತಿ ಹಳ್ಳಿಗಳಲ್ಲಿ ಲಕ್ಷಾಂತರ ಚಪಾತಿಗಳು ತಯಾರಾದವು. ಅವುಗಳು ನಮ್ಮ ಈ ಸೈನಿಕರನ್ನು ತಲುಪಿದ್ವು. ಇದನ್ನು ಚಪಾತಿ ಚಳುವಳಿ ಅಂತಲೇ ಕರೀತಾರೆ. ಇದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಬೇಕಾಗಿತ್ತು, ಆದರೆ ನಮ್ಮ ಪಠ್ಯಪುಸ್ತಕದೊಳಗೆ ಬರೆದಿದ್ರೂ ಕೂಡ ಇದು ನಮ್ಮ ಗಮನದಲ್ಲಿರಲಿ. ಪ್ರತಿಯೊಬ್ಬ ಬ್ರಿಟಿಷರಿಂದ ಶೋಷಿತನಾಗಿದ್ದಂಥ ವ್ಯಕ್ತಿ ಈ ಚಳುವಳಿಯಲ್ಲಿ ಸೈನಿಕರಿಗೆ ಸಹಕಾರಿಯಾಗಿ ನಿಂತರು. ಬ್ರಿಟಿಷರಿಗೆ ಈ ಚಪಾತಿಗಳನ್ನು ಸಾಗಿಸ್ತಾ ಇದ್ದವರನ್ನು ಕೂಡ ಸೆರೆ ಹಿಡಿದು ಶಿಕ್ಷಿಸಲಿಕ್ಕಾಗಲಿಲ್ಲ. ಕಾರಣ ಇಷ್ಟೇ, ಅವರು ಕೂಡ ಬ್ರಿಟಿಷರಿಂದಲೇ ನೇಮಿಸಲ್ಪಟ್ಟಂಥ ಸೈನಿಕರಾಗಿದ್ದರು ಅಥವಾ ಚೌಕಿದಾರರಾಗಿದ್ದರು. ಸರಿ, ನಾನು ಈ ಘಟನೆಯನ್ನು ಯಾಕೆ ಹಿನ್ನೆಲೆಯಾಗಿ ತಗೊಂಡೆ ಅಂತ ಹೇಳಿದರೆ, ಭಾರತದ ಈ ಹೋರಾಟ ಏನಿದೆ ಇದು ಕೇವಲ ಬ್ರಿಟಿಷರು ಹೇಳಿದಂತೆ ಸಿಪಾಯಿ ದಂಗೆ ಆಗಿರಲಿಲ್ಲ. ಇದನ್ನು ನಾವು ಹೆಮ್ಮೆಯಿಂದ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಲೇ ಕರಿತೇವೆ. ಈ ಘಟನೆ ನಡೆದಿದ್ದು 1857ರಲ್ಲಿ. ಫೆಬ್ರವರಿಯಿಂದ ಮಾರ್ಚ್ನವರೆಗೆ ಈ ಚಪಾತಿ ಚಳವಳಿ ನಡೀತು. ಅಲ್ಲಿಂದ ಮುಂದೆ ಸೈನಿಕರು ದೆಹಲಿಯ ಸುತ್ತಮುತ್ತಲಿನ ಸ್ಥಳಕ್ಕೆ ತಲುಪಿಯಾಗಿತ್ತು. ಹಾಗೆ ಮುಂದಿನ ದಂಗೆಯನ್ನು ನಾವು ಈ ಪಾಠದಲ್ಲಿ ನೋಡೋಣ. ಈ ಪಾಠದಲ್ಲಿ ಮುಖ್ಯವಾಗಿ ನಾವು ಕಾರಣಗಳನ್ನು ನೋಡ್ತೇವೆ. ದಂಗೆಗೆ ಕಾರಣಗಳು 5, ಅವುಗಳನ್ನು ಮುಂದೆ ನೋಡ್ತೇವೆ. ಹಾಗೆ ದಂಗೆ ಹೇಗೆ ವಿಸ್ತರಣೆ ಆಯಿತು, ಎಲ್ಲಿಂದ ಎಲ್ಲಿಯವರೆಗೆ ವಿಸ್ತರಣೆ ಆಯಿತು, ಎಲ್ಲಿಂದ ಎಲ್ಲಿಗೆ ಮುಂದುವರಿಯಿತು, ಇದನ್ನು ನೋಡ್ತೇವೆ. ಹಾಗೆ ಮೂರನೇದಾಗಿ, ಈ ದಂಗೆಯಲ್ಲಿ ನಾವು ವಿಫಲರಾದೆವು. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಏನಿದೆ ಇದರಲ್ಲಿ ನಾವು ವಿಫಲರಾಗಲಿಕ್ಕೂ ಕೂಡ ಅನೇಕ ಕಾರಣಗಳಿದ್ವು. ಆ ಕಾರಣಗಳನ್ನು ನಾವು ಗಮನಿಸ್ತೇವೆ. ಹಾಗೆ ಕೊನೆಯದಾಗಿ ಈ ದಂಗೆಯಿಂದ ಆದಂಥ ಪರಿಣಾಮಗಳೇನು ಅನ್ನೋದನ್ನು ಕಲಿತೇವೆ. ವಿದ್ಯಾರ್ಥಿಗಳೇ, ನಿಮ್ಮ 10ನೇ ತರಗತಿಯ ಸಮಾಜ ವಿಜ್ಞಾನದ
ಇತಿಹಾಸ ವಿಭಾಗದ 1, 2, 3 ಮತ್ತು 4ನೇ ಅಧ್ಯಾಯಗಳಲ್ಲಿ ಈಗಾಗಲೇ ಬ್ರಿಟಿಷರು ಯಾಕಾಗಿ ಭಾರತಕ್ಕೆ ಬಂದರು, ಭಾರತದಲ್ಲಿ ಹೇಗೆ ನೆಲೆ ನಿಂತರು, ಭಾರತದಲ್ಲಿ ಅವರು ತಂದಂಥ ಸುಧಾರಣೆಗಳೇನು ಹಾಗೂ ಜಾರಿಗೊಳಿಸಿದ ನೀತಿಗಳೇನು, ಜೊತೆಗೆ ಭಾರತದಲ್ಲಿ ಅವರು ನಡೆಸಿದಂಥ ವಿವಿಧ ಯುದ್ಧಗಳು ಯಾವುವು ಮತ್ತು ಅವುಗಳಿಂದ ವಶಪಡಿಸಿಕೊಂಡಂಥ ಪ್ರದೇಶಗಳು ಯಾವುವು ಅಂತ ಕಲ್ತಿದ್ದೀರಿ. ಇದರ ಮುಂದುವರಿದ ಭಾಗ ನಾವಿವತ್ತು ಕಲೀಲಿಕ್ಕಿರುವಂಥ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳಲ್ಲಿ ಮುಖ್ಯವಾಗಿ 5 ನಾವು ಈ ಪಾಠದಲ್ಲಿ ತಿಳ್ಕೊಳ್ಳಿಕ್ಕಿದ್ದೇವೆ. ಅದರಲ್ಲಿ ಮೊದಲನೇ ಕಾರಣ ರಾಜಕೀಯ ಕಾರಣ. ರಾಜಕೀಯ ಕಾರಣ ಅಂತ ಹೇಳಿದರೆ ನಿಮಗೆ ಮೊದಲಿಗೆ ನೆನಪಿಗೆ ಬರಬೇಕಾಗಿದ್ದು, ರಾಜಕೀಯವಾಗಿ ಭಾರತವನ್ನು ವಶಪಡಿಸಿಕೊಳ್ಳಲಿಕ್ಕೆ ಬ್ರಿಟಿಷರು ಜಾರಿಗೆ ತಂದಂಥ ನೀತಿ, ಅದರಲ್ಲೂ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂಥ ನೀತಿ. ಇದನ್ನು ಲಾರ್ಡ್ ಡಾಲ್ಹೌಸಿ ಭಾರತದಲ್ಲಿ ಅತ್ಯಂತ ವಿಸ್ತೃತ ರೂಪದಲ್ಲಿ ಜಾರಿಗೆ ತರ್ತಾರೆ. 1848ರಲ್ಲಿ ಅಧಿಕಾರಕ್ಕೆ ಬಂದಂಥ ಲಾರ್ಡ್ ಡಾಲ್ಹೌಸಿ ಗವರ್ನರ್ ಜನರಲ್ ಆಗಿ ಭಾರತದಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ದಂಥ ಹೊತ್ತಿನಲ್ಲಿ ಅನೇಕ ಸಂಸ್ಥಾನಗಳನ್ನು ಈ ನೀತಿಯಿಂದ ವಶಪಡಿಸ್ಕೊಳ್ತಾರೆ. ಅದರಲ್ಲಿ ಮುಖ್ಯವಾದಂಥ 4 ಇಲ್ಲಿ ಬರೆದಿದ್ದೇನೆ, ಗಮನಿಸ್ಕೊಳ್ಳಿ. ಸತಾರ, ಜೈಪುರ, ಉದಯ್ಪುರ ಮತ್ತು ಝಾನ್ಸಿ. ಮ್ಯಾಪ್ನಲ್ಲಿ ನೋಡೋದಾದರೆ ಇದು ಸತಾರ. 1848ನೇ ಇಸ್ವಿಯಲ್ಲಿ ಇದನ್ನು ಬ್ರಿಟಿಷರು ವಶಪಡಿಸ್ಕೊಳ್ತಾರೆ. ಹಾಗೆ ಜೈಪುರ 1849ರಲ್ಲಿ ಇದನ್ನು ಬ್ರಿಟಿಷರು ವಶಪಡಿಸ್ಕೊಳ್ತಾರೆ. ಮುಂದೆ ಉದಯ್ಪುರವನ್ನು 1852ರಲ್ಲಿ ವಶಪಡಿಸ್ಕೊಳ್ತಾರೆ. ಹಾಗೆ ಝಾನ್ಸಿಯನ್ನು 1853ರಲ್ಲಿ ವಶಪಡಿಸ್ಕೊಳ್ತಾರೆ. ಇಲ್ಲಿ ಬ್ರಿಟಿಷರು ಅನುಸರಿಸಿದಂಥ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ನೀವು ಈಗಾಗಲೇ ಕಲ್ತಿದ್ದೀರಿ. ಆದರೂ ಇನ್ನೊಮ್ಮೆ ಇದರ ಅರ್ಥವನ್ನು ತಿಳ್ಕೊಳ್ಳೋಣ. ಇಲ್ಲಿನ ಅರಸರಿಗೆ ತಮ್ಮದೇ ಆದಂಥ ಪುತ್ರರಿಲ್ಲದಿದ್ದರೆ ಅವರು ದತ್ತು ತೆಗೆದುಕೊಂಡಂಥ ಪುತ್ರರಿಗೆ ಅಥವಾ ಗಂಡು ಮಕ್ಕಳಿಗೆ ಅಧಿಕಾರವನ್ನು ಹಸ್ತಾಂತರಿಸುವ ಹಾಗಿರಲಿಲ್ಲ. ಆ ಸಂಸ್ಥಾನಗಳು ನೇರವಾಗಿ ಬ್ರಿಟಿಷ್ ಆಳ್ವಿಕೆಗೆ ಒಳಪಡ್ತಾ ಇದ್ವು. ಮುಂದುವರಿತಾ ಬ್ರಿಟಿಷರು ತಾಂಜಾವೂರು ಮತ್ತು ಕರ್ನಾಟಕಗಳನ್ನು ವಶಪಡಿಸಿಕೊಳ್ತಾರೆ. ಇಲ್ಲಿ ತಾಂಜಾವೂರು ಮತ್ತು ಕರ್ನಾಟಕಗಳನ್ನು ಕೂಡ ವಶಪಡಿಸಿಕೊಂಡಂಥದ್ದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಅನ್ವಯವೇ. ಇಲ್ಲಿದ್ದಂಥ ನವಾಬರಿಗೆ ನವಾಬ ಪದವಿಯನ್ನು ರದ್ದುಗೊಳಿಸ್ತಾರೆ. ಹಾಗೆ ಮೊಘಲ್ ಚಕ್ರವರ್ತಿಯಾಗಿದ್ದಂಥ 2ನೇ ಬಹದ್ದೂರ್ ಶಾ ಜಫರ್ ಇವರ ಅಧಿಕಾರವನ್ನು ಕೂಡ ಬ್ರಿಟಿಷರು ತಮ್ಮ ಕೈಗೆ ತಗೊಳ್ತಾರೆ. ಜೊತೆಗೆ ಔದ್ನ ನವಾಬನಾಗಿದ್ದಂಥ ವಾಜಿದ್ ಅಲಿ ಶಾ ಇವನ ಅಧಿಕಾರ ಕೂಡ ಬ್ರಿಟಿಷರ ವಶವಾಗತ್ತೆ. ಇಲ್ಲಿ ಮೊಘಲ್ ಚಕ್ರವರ್ತಿ 2ನೇ ಬಹದ್ದೂರ್ ಶಾ ಇಲ್ಲಿ ಮೊಘಲ್ ಚಕ್ರವರ್ತಿ 2ನೇ ಬಹದ್ದೂರ್ ಶಾ ಮತ್ತು ಔದ್ನ ನವಾಬನಾಗಿದ್ದಂಥ ವಾಜಿದ್ ಅಲಿ ಶಾ ಇವರಿಬ್ಬರು ಕೂಡ ಅಧಿಕಾರ ಕಳ್ಕೊಂಡಿದ್ದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಅಡಿಯಲ್ಲ, ಇವರು ಆಡಳಿತವನ್ನು ಸರಿಯಾಗಿ ನಡೆಸ್ತಾ ಇಲ್ಲ ಎನ್ನುವಂಥ ಕಾರಣದಿಂದಾಗಿ. ಹೀಗೆ ಈ ರಾಜರು ಅಧಿಕಾರವನ್ನು ಕಳೆದುಕೊಂಡಾಗ ಅವರ ಸೈನಿಕರು ನಿರುದ್ಯೋಗಿಗಳಾದರು. ಈ ಸೈನಿಕರ ನಿರುದ್ಯೋಗವೇ ಅವರನ್ನು ಕ್ರಾಂತಿಗೆ ಪ್ರೇರೇಪಿಸಿತು. ಮುಂದುವರಿದು 2ನೇ ಕಾರಣ ನೋಡೋದಾದರೆ ಆರ್ಥಿಕ ಕಾರಣಗಳಿವೆ. ಆರ್ಥಿಕ ಕಾರಣಗಳಲ್ಲಿ ಮುಖ್ಯವಾಗಿ ಇಂಗ್ಲೆಂಡ್ನಲ್ಲಿ ಆದಂಥ ಕೈಗಾರಿಕಾ ಕ್ರಾಂತಿ. ನಾವೆಲ್ಲರೂ 9ನೇ ತರಗತಿಯಲ್ಲಿ ಇದನ್ನು ಗಮನಿಸಿದ್ದೇವೆ. ಕೈಗಾರಿಕಾ ಕ್ರಾಂತಿ ಅಂತ ಹೇಳಿದರೆ ಇಂಗ್ಲೆಂಡ್ನಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲಾಯಿತು. ಯಂತ್ರಗಳ ಸಹಾಯದಿಂದ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳಾಗಿ ಅತಿ ಶೀಘ್ರವಾಗಿ ಮತ್ತು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ತಯಾರಿಸಲಿಕ್ಕೆ ಇಂಗ್ಲೆಂಡ್ ಸಮರ್ಥವಾಯಿತು. ಹಾಗೆ ಈ ಕೈಗಾರಿಕಾ ಕ್ರಾಂತಿಯಿಂದಾಗಿ ಇಂಗ್ಲೆಂಡ್ ಒಂದು ಕೈಗಾರಿಕಾ ಕಾರ್ಯಾಗಾರವಾಗಿ ರೂಪುಗೊಳ್ತು. ಅದು ಕೇವಲ ಒಂದು ವ್ಯಾಪಾರಿ ರಾಷ್ಟ್ರವಾಗಿ ಇನ್ನು ಮುಂದೆ ಉಳಿಲಿಲ್ಲ. ಈ ಕೈಗಾರಿಕಾ ಕ್ರಾಂತಿಯಿಂದ ಭಾರತದ ಮೇಲಾದಂಥ ಪರಿಣಾಮ ಏನಪ್ಪ ಅಂತ ಹೇಳಿದರೆ,
ಭಾರತದ ಗೃಹ ಕೈಗಾರಿಕೆಗಳು ಅವನತಿ ಹೊಂದಿದ್ವು. ಭಾರತದ ಗೃಹ ಕೈಗಾರಿಕೆಗಳು ಅವನತಿ ಹೊಂದಿದ್ವು. ಹೇಗೆ ಮತ್ತು ಯಾಕೆ? ಭಾರತ ಕಚ್ಚಾ ವಸ್ತುಗಳನ್ನು ಇಂಗ್ಲೆಂಡ್ಗೆ ಮಾರಾಟ ಮಾಡಬೇಕಾಯಿತು. ಅಂದರೆ ಬ್ರಿಟಿಷರು ಇಲ್ಲಿಂದ ಕಚ್ಚಾ ವಸ್ತುಗಳನ್ನು ತಮ್ಮ ದೇಶವಾದ ಇಂಗ್ಲೆಂಡ್ಗೆ ತಗೊಂಡು ಹೋಗಿ ಅಲ್ಲಿ ತಮ್ಮಲ್ಲಿದ್ದಂಥ ಕೈಗಾರಿಕೆಗಳ ಸಹಾಯದಿಂದ ಉತ್ಪಾದನೆ ಮಾಡಿ ಆ ಉತ್ಪಾದನೆ ಆದಂತಹ ಸಿದ್ಧ ವಸ್ತುಗಳನ್ನು ಭಾರತಕ್ಕೆ ತಂದು ಮಾರಾಟ ಮಾಡಲಿಕ್ಕೆ ಶುರು ಮಾಡಿದರು. ಹೀಗೆ ಮಾಡಲಿಕ್ಕೆ ಶುರು ಮಾಡಿದ್ರಿಂದ ಏನಾಯಿತು ಅಂತ ಹೇಳಿದರೆ, ಭಾರತೀಯ ಗೃಹ ಕೈಗಾರಿಕೆಗಳಿಗೆ ಬೇಕಾದಂಥ ಕಚ್ಚಾ ವಸ್ತುಗಳು ಲಭ್ಯ ಇರಲಿಲ್ಲ. ಅವೆಲ್ಲವೂ ಇಂಗ್ಲೆಂಡ್ಗೆ ಸಾಗಾಟ ಆಗಿದ್ವು. ಜೊತೆಗೆ ಬ್ರಿಟಿಷರು ಇಲ್ಲಿ ತಂದು ಮಾರಾಟ ಮಾಡ್ತಾ ಇದ್ದಂಥ ಸಿದ್ಧ ವಸ್ತುಗಳ ಬೆಲೆ ತುಂಬ ಕಡಿಮೆ ಇತ್ತು ಮತ್ತು ಅವು ನೋಡಲಿಕ್ಕೆ ಆಕರ್ಷಕವಾಗಿದ್ವು. ಹಾಗಾಗಿ ಭಾರತೀಯರು ಈ ವಸ್ತುಗಳ ಕಡೆಗೆ ಆಕರ್ಷಿತರಾದರು. ನಾವು ಕೂಡ ಹಾಗೆ ಅಲ್ವಾ, ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ಏನು ಸಿಗುತ್ತೆ, ಹೆಚ್ಚು ಆಕರ್ಷಕವಾಗಿರುತ್ತೆ, ಅದನ್ನು ತಗೊಳ್ಳೋದಲ್ವಾ. ಹಾಗೆ ಇವರು ಕೂಡ, ಆಗಿನ ಕಾಲದ ಭಾರತೀಯರು ಕೂಡ ಮಾಡಿದಂಥ ತಪ್ಪೇನು ಅಂತ ಹೇಳಿದರೆ, ಬ್ರಿಟಿಷರು ತಂದುಕೊಟ್ಟಂಥ ಆಕರ್ಷಕ ವಸ್ತುಗಳು ಕಡಿಮೆ ಬೆಲೆಯಲ್ಲಿ ದೊರೀತು ಅಂತ ಅವುಗಳನ್ನು ತಗೊಂಡ್ರು ಮತ್ತು ಭಾರತೀಯ ಗೃಹ ಕೈಗಾರಿಕೆಗಳಿಂದ ತಯಾರಾದಂಥ ಉತ್ಪನ್ನಗಳಿಗೆ ಭಾರತದಲ್ಲಿ ಬೇಡಿಕೆ ಕುಸಿತಾಯಿತು. ಮುಂದೆ ನೇಕಾರರ ನಿರುದ್ಯೋಗವನ್ನು ನಾವು ಗಮನಿಸಬಹುದು. ಮುಖ್ಯವಾಗಿ ಬಟ್ಟೆ ಮತ್ತು ಹತ್ತಿ ಬಟ್ಟೆಯನ್ನು ತಯಾರಿಸ್ತಾ ಇದ್ದಂಥ ಹಾಗೂ ಉಣ್ಣೆಯ ಬಟ್ಟೆಗಳನ್ನು ತಯಾರಿಸ್ತಾ ಇದ್ದಂಥ ನೇಕಾರರು ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸುವ ಸ್ಥಿತಿ ಬಂತು. ಯಾಕಂದರೆ ಇಂಗ್ಲೆಂಡ್ನಲ್ಲಿ ಸ್ಥಾಪನೆ ಆದಂಥ ಕೈಗಾರಿಕೆಗಳಲ್ಲಿ ಹೆಚ್ಚಿನವು ಬಟ್ಟೆಯನ್ನೇ ತಯಾರಿಸುವಂಥ ಕೈಗಾರಿಕೆಗಳಾಗಿದ್ವು. ಅವುಗಳಲ್ಲಿ ಉತ್ಪಾದನೆ ಅಂಥ ಬಟ್ಟೆಗಳ ಗುಣಮಟ್ಟದ ಎದುರು ಭಾರತೀಯರು ಸೋತು ಹೋದರು. ಆದರೆ ಇಲ್ಲಿ ಇನ್ನೊಂದು ವಿಚಾರ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭಾರತದಲ್ಲಿ ತಯಾರಾಗ್ತಾ ಇದ್ದಂಥ ಮಸ್ಲಿನ್ ಎಂಬ ಒಂದು ಬಟ್ಟೆಯ ಬಗ್ಗೆ, ಇದಕ್ಕೆ ಇಂಗ್ಲೆಂಡ್ನಲ್ಲಿ ಅತಿ ಹೆಚ್ಚು ಬೇಡಿಕೆ ಇತ್ತು, ಯುರೋಪ್ನಲ್ಲಿ ಅತಿ ಹೆಚ್ಚು ಬೇಡಿಕೆ ಇತ್ತು. ಆದರೆ ಈ ಬೇಡಿಕೆಯನ್ನು ಬ್ರಿಟಿಷರು ತಡಿಲಿಕ್ಕಾಗಿ ಅದನ್ನು ಇಂಗ್ಲೆಂಡ್ನಲ್ಲಾಗಲಿ ಯುರೋಪ್ನಲ್ಲಾಗಲಿ ಅದರ ಬೇಡಿಕೆ ಕುಸಿತ ಆಗಲಿಕ್ಕಾಗಿ ಅವರು ಇಂಗ್ಲೆಂಡ್ನಲ್ಲಿ ಅದಕ್ಕೆ ದುಬಾರಿ ಸುಂಕವನ್ನು ಹೇರ್ತಾರೆ. ಅದಕ್ಕೆ ಅಂತಲ್ಲ, ಭಾರತದಿಂದ ಹೋಗ್ತಾ ಇದ್ದಂಥ ಹೆಚ್ಚಿನ ಯಾವ ಗೃಹ ಕೈಗಾರಿಕೆಗಳ ವಸ್ತುಗಳು ಇಂಗ್ಲೆಂಡ್ನಲ್ಲಿ ಯುರೋಪ್ನಲ್ಲಿ ಹೆಚ್ಚು ಪ್ರಚಲಿತವಿದ್ವು ಅವುಗಳ ಬೇಡಿಕೆಯನ್ನು ತಗ್ಗಿಸಲಿಕ್ಕಾಗಿ ಅವರು ಇಂಗ್ಲೆಂಡ್ನಲ್ಲಿ ಅದರ ಮೇಲೆ ದುಬಾರಿ ಸುಂಕವನ್ನು ಹೇರ್ತಾರೆ, ಆಮದು ಸುಂಕವನ್ನು. ಮುಂದೆ ಮಧ್ಯವರ್ತಿಗಳ ಹಾವಳಿ ಅನ್ನುವಂಥ ಪಾಯಿಂಟನ್ನು ನೋಡ್ತೇವೆ. ಈ ಮಧ್ಯವರ್ತಿಗಳ ಹಾವಳಿ ಯಾಕೆ ಶುರುವಾಯಿತು ಅಂತ ಹೇಳಿದರೆ, ಬ್ರಿಟಿಷರು ಹೊಸ ಬಗೆಯ ಭೂಕಂದಾಯ ನೀತಿಗಳನ್ನು ಜಾರಿಗೆ ತರ್ತಾರೆ. ಮುಖ್ಯವಾಗಿ ಜಮೀನ್ದಾರಿ ಪದ್ಧತಿ, ರೈತವಾರಿ ಪದ್ಧತಿ ಮತ್ತು ಮಹಲ್ವಾರಿ ಪದ್ಧತಿ. ಈ ಮೂರು ಪದ್ಧತಿಗಳಲ್ಲೂ ಕೂಡ ಬ್ರಿಟಿಷರು ಮತ್ತು ರೈತರ ನಡುವೆ ಒಬ್ಬ ಮಧ್ಯವರ್ತಿ ಇದ್ದೇ ಇರ್ತಾನೆ. ಈ ಮಧ್ಯವರ್ತಿಯ ಕೆಲಸ ಏನು ಅಂತ ಹೇಳಿದರೆ, ರೈತರಿಂದ ಕಂದಾಯವನ್ನು ಸಂಗ್ರಹಿಸಿ ಅದನ್ನು ಬ್ರಿಟಿಷರಿಗೆ ಒಪ್ಪಿಸುವಂಥದ್ದು. ಹೀಗೆ ಒಪ್ಪಿಸುವಂಥ ಕ್ರಿಯೆಯಲ್ಲಿ ಯಾಕೆ ಶೋಷಣೆ ನಡೀತಿತ್ತು ಅಂತ ಹೇಳಿದರೆ, ಈ ಮಧ್ಯವರ್ತಿ ಏನಿದ್ದ ಜಮೀನ್ದಾರ, ಇವನು ರೈತರಿಂದ ಎಷ್ಟು ಬೇಕಾದರೂ ತೆರಿಗೆಯನ್ನು ಸಂಗ್ರಹಿಸಬಹುದಿತ್ತು. ಆದರೆ ಬ್ರಿಟಿಷರಿಗೆ ನಿಗದಿತ ತೆರಿಗೆಯನ್ನು ಕೊಟ್ಟ ನಂತರ ಉಳಿದ ಪಾಲೆಲ್ಲ ಅವನದ್ದೇ ಆಗ್ತಿತ್ತು. ಹಾಗಾಗಿ ತನ್ನ ಲಾಭವನ್ನು ಹೆಚ್ಚಿಸ್ಕೊಳ್ಲಿಕ್ಕಾಗಿ ಅವನು ಬ್ರಿಟಿಷರು ವಿಧಿಸಿದ ತೆರಿಗೆಗಿಂತಲೂ ಹೆಚ್ಚಿನ ಪಾಲನ್ನು ರೈತರಿಂದ ಸಂಗ್ರಹಿಸ್ತಾ ಇದ್ದ. ಹಾಗೆ ರೈತರಿಂದ ತೆರಿಗೆಯನ್ನು ಸಂಗ್ರಹಿಸುವಂಥ ವಿಚಾರದಲ್ಲಿ ಯಾವುದೇ ಕರುಣೆಯನ್ನು ಕೂಡ ತೋರ್ತಾ ಇರಲಿಲ್ಲ. ಇದರಿಂದಾಗಿ ರೈತರು ಮಧ್ಯವರ್ತಿಗಳ ಹಾವಳಿಯನ್ನು ಎದುರಿಸಬೇಕಾಯಿತು. ಮುಂದೆ ಬ್ರಿಟಿಷ್ ಅಧಿಕಾರ ಬಂದ ನಂತರ ಮೊಘಲರ ಅಧಿಕಾರದ ಸಂದರ್ಭದಲ್ಲಿ ನೇಮಕವಾಗಿದ್ದಂಥ ತಾಲೂಕುದಾರರ ಹಕ್ಕುಗಳನ್ನು ಅವರು ಹಿಂಪಡೆದರು. ಈ ತಾಲೂಕುದಾರರು ಅಂದರೆ ಯಾರು? ಈಗಾಗಲೇ ನಾನು ಹೇಳಿದ ಹಾಗೆ ಜಮೀನ್ದಾರಿ ಪದ್ಧತಿ, ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ ಬರುವ ಮೊದಲು ಭಾರತದಲ್ಲಿ ಮೊಘಲರ ಆಡಳಿತ ಇದ್ದಾಗ ಕಂದಾಯವನ್ನು ಸಂಗ್ರಹಿಸಲಿಕ್ಕೆ, ಭೂಕಂದಾಯವನ್ನು ಸಂಗ್ರಹಿಸಲಿಕ್ಕೆ ಇದ್ದಂಥ ಅಧಿಕಾರಿಗಳು ತಾಲೂಕುದಾರರು. ಇವರ ಹಕ್ಕನ್ನು ಬ್ರಿಟಿಷರು ಕಸಿದುಕೊಂಡ್ರು. ಹಾಗೆ ಇವರಿಗೆ ಕೊಡ್ತಾ ಇದ್ದಂಥ ಗೌರವ ಹಾಗೂ ಇವರಿಗೆ ಕೊಡ್ತಾ ಇದ್ದಂಥ ಏನು ಗೌರವ ಧನ ಇತ್ತು ಅದನ್ನು ಕೂಡ ಅವರು ಕಳ್ಕೊಂಡ್ರು. ಜೊತೆಗೆ ಇನಾಮ್ ಕಮಿಷನ್ನ ಬಗ್ಗೆ ನಾವಿಲ್ಲಿ ನೋಡ್ತೇವೆ. ಇನಾಮ್ ಕಮಿಷನನ್ನು ಬ್ರಿಟಿಷರು 1852ರಲ್ಲಿ ಸ್ಥಾಪಿಸಿದರು, ಡಾಲ್ಹೌಸಿಯ ಕಾಲದಲ್ಲೇ. ಈ ಇನಾಮ್ ಕಮಿಷನನ್ನು ಸ್ಥಾಪಿಸಿದ ಮೂಲ ಉದ್ದೇಶ ಏನು ಅಂತ ಹೇಳಿದರೆ, ಇದಕ್ಕಿಂತ ಮೊದಲು ಭಾರತೀಯ ರಾಜರ ಕೈ ಕೆಳಗೆ ಯಾವೆಲ್ಲ ಕಲಾವಿದರು ತಮ್ಮ ಕಲೆ ಅಥವಾ ತಮ್ಮ ಪ್ರತಿಭೆಯನ್ನು ತೋರಿಸಿ ರಾಜರಿಂದ ಬಹುಮಾನದ ರೂಪದಲ್ಲಿ ಅಂದರೆ ಇನಾಮ್ನ ರೂಪದಲ್ಲಿ ಪಡೆದುಕೊಂಡಂಥ ಭೂಮಿ ಇತ್ತು, ಅದು ತೆರಿಗೆ ರಹಿತವಾಗಿತ್ತು.
ಆ ಭೂಮಿಯಿಂದ ಬ್ರಿಟಿಷರಿಗೆ ಯಾವುದೇ ತೆರಿಗೆ ಸಿಗ್ತಾ ಇರಲಿಲ್ಲ. ಆದರೆ ಇಂಥ ಭೂಮಿಯ ಪ್ರಮಾಣ ತುಂಬ ಜಾಸ್ತಿ ಇತ್ತು. ಹಾಗಾಗಿ ಇಂಥ ಭೂಮಿಗಳನ್ನೆಲ್ಲ ಗುರುತಿಸಿ ಯಾವುದಕ್ಕೆ ಅದರ ಅಧಿಕಾರ ಹೊಂದಿರುವವರ ಕೈಯಲ್ಲಿ ದಾಖಲೆಗಳಿಲ್ಲವೋ ಅಂಥವರ ಭೂಮಿಗಳನ್ನು ಬ್ರಿಟಿಷರು ಇನಾಮ್ ಕಮಿಷನ್ ಸ್ಥಾಪಿಸಿ ವಶಪಡಿಸಿಕೊಂಡ್ರು. ಹಾಗಾಗಿ ಅವರಿಗೆ ಬರ್ತಾ ಇದ್ದಂಥ ತೆರಿಗೆಯ ಪ್ರಮಾಣ ಹೆಚ್ಚಾಯಿತು, ಭೂ ಕಂದಾಯದ ಪ್ರಮಾಣ ಹೆಚ್ಚಾಯಿತು. ಮುಂದೆ ಕೃಷಿಕರಿಗೆ ಆದಂಥ ಅವಮಾನ ಮತ್ತು ಆರ್ಥಿಕ ನಷ್ಟವನ್ನು ನೋಡ್ತೇವೆ. ಭಾರತದಲ್ಲಿ ಈ ಎಲ್ಲ ಕಾರಣಗಳಿಂದಾಗಿ ಕೃಷಿಕರು ತಮ್ಮ ಪಾರಂಪರಿಕ ಉದ್ಯೋಗವಾಗಿದ್ದಂಥ ಕೃಷಿಯನ್ನು ನೆಚ್ಚಿ ಏನು ಬದುಕು ಕಟ್ಕೊಂಡಿದ್ರೋ ಅದನ್ನು ಕಳ್ಕೊಂಡ್ರು. ಕೃಷಿಯಿಂದ ಬರ್ತಾ ಇದ್ದಂಥ ಲಾಭ ಕಡಿಮೆ ಆಯಿತು, ತೆರಿಗೆ ಮತ್ತು ಶೋಷಣೆಯೇ ಹೆಚ್ಚಾಯಿತು. ಹೀಗಾಗಿ ಅವರು ಅವಮಾನವನ್ನು ಅನುಭವಿಸಿದರು. ತೆರಿಗೆಯನ್ನು ಕಟ್ಟಲಿಕ್ಕಾಗದಿದ್ದಂಥ ಸಂದರ್ಭದಲ್ಲಿ ಅವರ ಜಮೀನುಗಳನ್ನು ಹರಾಜು ಹಾಕಲಾಗ್ತಾ ಇತ್ತು, ಅವರ ಸ್ವತ್ತುಗಳನ್ನು ಹರಾಜು ಹಾಕಲಾಗ್ತಾ ಇತ್ತು. ಜೊತೆಗೆ ಅವರು ಅನೇಕ ಆರ್ಥಿಕ ಕಷ್ಟ ನಷ್ಟಗಳನ್ನು ಕೂಡ ಎದುರಿಸಬೇಕಾಯಿತು. ಈ ಕಾರಣದಿಂದಾಗಿ ಈಗಾಗಲೇ ನಿರುದ್ಯೋಗಿಗಳಾಗಿದ್ದಂಥ ಸೈನಿಕರ ಜೊತೆಗೆ ರೈತರೂ ಕೂಡ ಬ್ರಿಟಿಷರ ವಿರುದ್ಧ ದಂಗೆ ಏಳುವಂಥ ಸ್ಥಿತಿ ಬಂತು. ಈಗಾಗಲೇ ಆರ್ಥಿಕ ಕಾರಣಗಳಲ್ಲಿ ನಾವು ನೋಡಿದಂಥ ಅಂಶಗಳ ಕೊನೆಯಲ್ಲಿ ನಾನು ಹೇಳೋದಿಷ್ಟೇ. ಇದುವರೆಗೆ ಹೆಚ್ಚು ರಫ್ತು ಮಾಡಿ ಲಾಭ ಗಳಿಸ್ತಾ ಇದ್ದಂಥ ಭಾರತ ಸಾಂಬಾರು ಪದಾರ್ಥಗಳಾಗಿರಬಹುದು ಅಥವಾ ಅತ್ಯುತ್ತಮ ಗುಣಮಟ್ಟದ ಹತ್ತಿ ಬಟ್ಟೆ ಆಗಿರಬಹುದು, ಇವುಗಳನ್ನೆಲ್ಲ ರಫ್ತು ಮಾಡಿ ಅತಿ ಹೆಚ್ಚು ಲಾಭವನ್ನು ಚಿನ್ನ ಬೆಳ್ಳಿಯ ಗಟ್ಟಿಗಳ ರೂಪದಲ್ಲಿ ಗಳಿಸ್ತಾ ಇದ್ದಂಥ ಭಾರತ ಇನ್ನು ಆಮದು ಹೆಚ್ಚಿಸಿಕೊಂಡು ತನ್ನ ಲಾಭವನ್ನು ತಗ್ಗಿಸಿಕೊಳ್ಳುವಂಥ ಸ್ಥಿತಿಗೆ ತಲುಪಿತು. ಈಗ ಮುಂದಿನ ಕಾರಣವನ್ನು ನೋಡೋಣ, ಆಡಳಿತಾತ್ಮಕ ಕಾರಣಗಳು. ಈ ಆಡಳಿತಾತ್ಮಕ ಕಾರಣಗಳಲ್ಲಿ ಮುಖ್ಯವಾಗಿ ನಾವು ಬ್ರಿಟಿಷರು ಜಾರಿಗೆ ತಂದಂಥ ಹೊಸ ನೀತಿಗಳನ್ನು ನೋಡ್ತೇವೆ. ಬ್ರಿಟಿಷರು ಹೊಸ ಬಗೆಯ ಕಾನೂನುಗಳನ್ನು ಜಾರಿಗೆ ತಂದರು. ಯಾಕಂತ ಹೇಳಿದರೆ ಇದಕ್ಕಿಂತ ಮುಂಚೆ ಭಾರತ ಬೇರೆ ಬೇರೆ ರಾಜರ ಅಧೀನದಲ್ಲಿ ಹಂಚಿ ಹೋಗಿದ್ದಂಥ ಭಾರತದ ಭಾಗಗಳು ಈಗ ಬ್ರಿಟಿಷರ ಅಧೀನಕ್ಕೆ ಬಂದಿದ್ವು. ಒಂದೊಂದು ಕಡೆ ಒಂದೊಂದು ರೀತಿಯ ಕಾನೂನು ಇತ್ತು, ಒಂದೊಂದು ಕಡೆ ಒಂದೊಂದು ರೀತಿಯ ನೀತಿ ನಿಯಮಗಳಿದ್ವು. ಇವುಗಳನ್ನೆಲ್ಲ ತೆಗೆದುಹಾಕಿ ಬ್ರಿಟಿಷರು ತಮ್ಮದೇ ಆದ ಹೊಸ ಕಾನೂನುಗಳನ್ನು ರೂಪಿಸಿಕೊಂಡ್ರು, ಒಂದೇ ರೀತಿಯ ಆಡಳಿತವನ್ನು ಜಾರಿಗೆ ತರಲಿಕ್ಕಾಗಿ. ಆದರೆ ಈ ಕಾನೂನುಗಳು ಎರಡೂ ರೀತಿಯ ಕಾನೂನುಗಳು, ಅಂದರೆ ನಾಗರಿಕ ಹಾಗೂ ಅಪರಾಧ ಕಾಯ್ದೆಗಳನ್ನು ಬ್ರಿಟಿಷರು ಜಾರಿಗೆ ತರ್ತಾರೆ. ಈ ಹೊಸ ಕಾಯ್ದೆಗಳು ಜನರಿಗೆ ಸುಲಭವಾಗಿ ಅರ್ಥವಾಗುವ ಹಾಗಿರಲಿಲ್ಲ. ಯಾಕಂತ ಹೇಳಿದರೆ ಅವೆಲ್ಲವೂ ಕೂಡ ಆಂಗ್ಲ ಭಾಷೆಯಲ್ಲಿದ್ವು. ಜೊತೆಗೆ ಬ್ರಿಟಿಷರು ತಮ್ಮ ನ್ಯಾಯಾಲಯಗಳಲ್ಲಿ ನಡೆಸ್ತಾ ಇದ್ದಂಥ ಪಕ್ಷಪಾತ ಹಾಗೂ ಭಾರತೀಯರಿಗೂ ಯುರೋಪಿಯನ್ನರಿಗೂ ಇದ್ದಂಥ ಪ್ರತ್ಯೇಕ ನಿಯಮಗಳನ್ನು ಗಮನಿಸಿದರೆ ಈ ನ್ಯಾಯಾಂಗ ವ್ಯವಸ್ಥೆ ಅಥವಾ ಆಡಳಿತ ವ್ಯವಸ್ಥೆ ಏನಿತ್ತೋ ಇದು ಭಾರತೀಯರ ಪರವಾಗಿ ಇರಲಿಲ್ಲ, ಭಾರತೀಯರನ್ನ ಶೋಷಿಸುವ ಇನ್ನೊಂದು ಸಾಧನವಾಯಿತು ಅಂತ ನಮಗೆ ಗೊತ್ತಾಗತ್ತೆ. ಜೊತೆಗೆ ಈ ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರುಗಳು ಬ್ರಿಟಿಷರೇ ಆಗಿರ್ತಾ ಇದ್ರು ಅಥವಾ ಯುರೋಪಿಯನ್ನರೇ ಆಗಿರ್ತಾ ಇದ್ರು. ಇವರು ಯಾವಾಗಲೂ ಕೂಡ ಪಕ್ಷಪಾತ ಮಾಡ್ತಾ ಇದ್ರು, ಅಂದರೆ ಭಾರತೀಯರ ವಿರುದ್ಧವಾಗಿ ಯುರೋಪಿಯನ್ನರ ಪರವಾಗಿ ತಮ್ಮ ತೀರ್ಪುಗಳನ್ನು ಕೊಡ್ತಾ ಇದ್ರು. ಹಾಗಾಗಿ ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ, ಈ ಆಡಳಿತದಲ್ಲಿ ಭಾರತೀಯರಿಗೆ ನ್ಯಾಯ ಸಿಗುವ ಭರವಸೆ ಇರಲಿಲ್ಲ. ಮುಂದೆ ಭಾರತೀಯರಿಗೆ ಈ ಕಾನೂನುಗಳ ಆಶಯದ ಅರಿವು ಆಗಲಿಲ್ಲ. ಅಂದರೆ ಈ ಕಾಯ್ದೆಗಳನ್ನು ಯಾಕಾಗಿ ತಂದಿದ್ದಾರೋ ಅನ್ನುವಂಥ ಒಂದು ಮನಸ್ಥಿತಿ ನಿರ್ಮಾಣವಾಗಿತ್ತು. ಹೀಗೆ ಭಾರತೀಯರಲ್ಲಿ ಬ್ರಿಟಿಷರು ಜಾರಿಗೆ ತಂದಂತಹ ಕಾನೂನುಗಳು ತಮ್ಮ ಸುಧಾರಣೆಗೋಸ್ಕರ ಅಥವಾ ತಮ್ಮ ಸಮಾಜದ ಸುಧಾರಣೆಗೋಸ್ಕರ ಎನ್ನಿಸದೆ ತಮಗೆ ಅವು ತೊಂದರೆಯನ್ನು ಕೊಡಲಿಕ್ಕಾಗಿಯೇ ಹುಟ್ಟಿಕೊಂಡಿವೆ ಅನ್ನುವಂತೆ ಭಾಸವಾದವು. ಹಾಗಾಗಿ ಭಾರತೀಯರು ಬ್ರಿಟಿಷರು ತಂದಂಥ ಕಾನೂನುಗಳ ವಿರುದ್ಧ ಸಿಡಿದು ನಿಲ್ಲಲಿಕ್ಕೆ ಆರಂಭ ಮಾಡಿದರು. ಅದರಲ್ಲೂ ಮುಖ್ಯವಾಗಿ ಬ್ರಿಟಿಷರು ಭಾರತೀಯರ ಧಾರ್ಮಿಕ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡುವಂಥ ಕಾನೂನುಗಳನ್ನು ರಚಿಸಿದ್ದೇ ಇದಕ್ಕೆ ಮೂಲ ಕಾರಣ ಅಂತ ನಮಗೆ ಅರ್ಥವಾಗತ್ತೆ. ಮುಂದಿನ ಕಾರಣ ಸೈನಿಕ ಕಾರಣಗಳು. ಭಾರತೀಯರು ಬ್ರಿಟಿಷ್ ಸೈನ್ಯದಲ್ಲಿ ಬಹಳಷ್ಟು ಮಂದಿ ಇದ್ದರು, ಆದರೆ ಅವರ ಸ್ಥಿತಿ ಮಾತ್ರ ಶೋಚನೀಯವಾಗಿತ್ತು. ಭಾರತೀಯರನ್ನು ಯಾಕೆ ಈ ಹೀನಾಯ ಸ್ಥಿತಿಯಲ್ಲಿ ಬ್ರಿಟಿಷರು ಇಟ್ಟಿದ್ರು ಅಂತ ಹೇಳಿದರೆ, ಭಾರತೀಯ ಸೈನಿಕರ ಬಗ್ಗೆ ಅವರಿಗೆ ಹೆಚ್ಚಿನ ನಂಬಿಕೆ ಇರಲಿಲ್ಲ. ಅವ್ರನ್ನ ಉನ್ನತ ಸ್ಥಾನಕ್ಕೆ ಬಡ್ತಿಗೊಳಿಸುವುದಾಗಲಿ, ಅವರಿಗೆ ಉನ್ನತ ಸ್ಥಾನಮಾನ ಕೊಡಲಿಕ್ಕಾಗಲಿ ಬ್ರಿಟಿಷರು ತಯಾರಿರಲಿಲ್ಲ. ಈ ಬಡ್ತಿ ಮತ್ತು ಸ್ಥಾನಮಾನಗಳೆಲ್ಲವೂ ಕೂಡ ಬ್ರಿಟಿಷರು ಅಥವಾ ಯುರೋಪಿನ ಸೈನಿಕರಿಗೆ ಮಾತ್ರ ಮೀಸಲಾಗಿದ್ವೇ ಹೊರತು
ಬ್ರಿಟಿಷರ ಸೈನ್ಯದಲ್ಲಿ ಭಾರತೀಯ ಸೈನಿಕರ ಸ್ಥಿತಿ ಅತ್ಯಂತ ಹೀನಾಯವಾಗಿತ್ತು, ಅತ್ಯಂತ ಆತಂಕದಿಂದ ಕೂಡಿತ್ತು. ಅವರ ಉದ್ಯೋಗದ ಭದ್ರತೆ ಕೂಡ ಅವರಿಗೆ ಇರಲಿಲ್ಲ. ಮೂರನೇದಾಗಿ ಕಡಿಮೆ ಸಂಬಳ. ಬ್ರಿಟಿಷ್ ಸೈನಿಕರಿಗೆ ಹೋಲಿಸಿದರೆ ಭಾರತೀಯ ಸೈನಿಕರಿಗೆ ಅತಿ ಕಡಿಮೆ ಸಂಬಳ, ಅಂದರೆ 8 ಪಟ್ಟು ಕಡಿಮೆ ಸಂಬಳವನ್ನು ಭಾರತೀಯ ಸೈನಿಕರಿಗೆ ಬ್ರಿಟಿಷರು ಕೊಡ್ತಿದ್ರು. ಹಾಗೆ ಮುಂದಿನ ಕಾರಣ, ಸಾಗರೋತ್ತರ ಸೇವೆಗೆ ಬ್ರಿಟಿಷರು ಭಾರತೀಯ ಸೈನಿಕರನ್ನ ಒತ್ತಾಯಿಸಿದರು. ಅಂದರೆ ಸಾಗರೋತ್ತರ ಸೇವೆ ಅಂತ ಹೇಳಿದರೆ ಸಾಗರದ ಆಚೆ ಕೂಡ ಬ್ರಿಟಿಷರ ಸಾಮ್ರಾಜ್ಯ ವಿಸ್ತಾರವಾಗಿತ್ತು, ಬೇರೆ ಬೇರೆ ವಸಾಹತುಗಳಿದ್ವು. ಅಲ್ಲೂ ಕೂಡ ಅವರು ಯುರೋಪಿನ ಇತರ ಶಕ್ತಿಗಳ ಜೊತೆಗೆ, ಅಂದರೆ ಫ್ರೆಂಚರು, ಪೋರ್ಚುಗೀಸರು, ಡಚ್ಚರು ಇತ್ಯಾದಿಗಳ ಜೊತೆಗೆ ಯುದ್ಧವನ್ನು ಮಾಡ್ತಾ ಇರ್ತಿದ್ರು. ಅಂಥ ಸಂದರ್ಭದಲ್ಲಿ ಅವರು ಭಾರತೀಯರ ನೆರವನ್ನು ಕೂಡ ಪಡ್ಕೊಳ್ತಾ ಇದ್ರು. ಅಂದರೆ ತಮ್ಮ ಸೇನೆಯಲ್ಲಿದ್ದಂಥ ಭಾರತೀಯ ಸೈನಿಕರನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗಿ ಆ ಯುದ್ಧದಲ್ಲಿ ತೊಡಗಿಕೊಳ್ಳುವ ಹಾಗೆ ಒತ್ತಾಯಿಸ್ತಾ ಇದ್ರು. ಆದರೆ ಭಾರತೀಯ ಸೈನಿಕರಿಗೆ ಇದು ಧಾರ್ಮಿಕವಾಗಿ ಒಂದು ಹಿನ್ನಡೆ. ಅಂದರೆ ಹಿಂದೂಗಳಲ್ಲಿ ಮುಖ್ಯವಾಗಿ ಸಾಗರದ ಆಚೆ ಹೋಗಿ ಬಂದವರನ್ನು ತಮ್ಮ ಧರ್ಮದಿಂದ ಹೊರಗಿಡುವಂಥ ಒಂದು ಪರಿಪಾಠ ಇತ್ತು. ಹಾಗಾಗಿ ತಾವೆಲ್ಲಿ ತಮ್ಮ ಧರ್ಮದಿಂದ ಭ್ರಷ್ಟರಾಗ್ತೇವೋ ಅನ್ನುವಂಥ ಒಂದು ಹೆದರಿಕೆಯಿಂದಾಗಿ ಅವರು ಸಾಗರೋತ್ತರ ಸೇವೆಗೆ ತಯಾರಾಗಿರಲಿಲ್ಲ. ಸರಿ ವಿದ್ಯಾರ್ಥಿಗಳೇ, ಕೊನೆಯ ಕಾರಣ ತಕ್ಷಣದ ಕಾರಣ. ದಂಗೆಗೆ ಎಲ್ಲರೂ ಸಿದ್ಧರಾಗಿದ್ದರು, ಆದರೆ ಇದಕ್ಕೊಂದು ಕಿಡಿ ಬೇಕಿತ್ತು. ಈ ಕಿಡಿಯನ್ನು ಸೋಕಿಸಿದಂಥ ಒಂದು ಘಟನೆ ಅಂತ ಹೇಳಿದರೆ ಬ್ಯಾರಕ್ಪುರದಲ್ಲಿ 1857 ಮಾರ್ಚ್ 29 1857 ಮಾರ್ಚ್ 29 ನಡೆದಂಥ ಒಂದು ಘಟನೆ. ಈ ಘಟನೆಗೆ ಕಾರಣವಾಗಿದ್ದು ಬ್ರಿಟಿಷರು ಪರಿಚಯಿಸಿದಂಥ ರಾಯಲ್ ಎನ್ಫೀಲ್ಡ್ ಅನ್ನುವಂಥ ಹೊಸ ಬಗೆಯ ಬಂದೂಕು. ಇದಕ್ಕಿಂತ ಮುಂಚೆ ಬ್ರೌನ್ ಬೇಸ್ ಬಂದೂಕನ್ನು ಭಾರತೀಯರು ಬಳಸ್ತಾ ಇದ್ದರು ಬ್ರಿಟಿಷ್ ಸೈನ್ಯದಲ್ಲಿದ್ದಾಗ. ಆದರೆ ಇಲ್ಲಿಂದ ಮುಂದೆ ಅವರಿಗೆ ರಾಯಲ್ ಎನ್ಫೀಲ್ಡ್ ಬಂದೂಕನ್ನು ಪರಿಚಯಿಸಲಾಯಿತು. ಇದಕ್ಕೆ ಹೊಸ ಬಗೆಯ ತುಪಾಕಿಗಳಿದ್ವು. ಈ ತುಪಾಕಿಗಳನ್ನು ಹಲ್ಲಿನಿಂದ ಕಚ್ಚಿಯೇ ಬಳಸಬೇಕಿತ್ತು ಬಂದೂಕಿಗೆ ಹಾಕುವ ಮೊದಲು. ಆದರೆ ಈ ರೀತಿ ಕಚ್ಚಿ ಅದನ್ನು ಬಳಸುವಾಗ ಸುಲಭವಾಗಿ ಅದು ತೆರೆದುಕೊಳ್ಳಿ ಅನ್ನುವಂಥ ಒಂದು ಉದ್ದೇಶದಿಂದ ಅದಕ್ಕೆ ಕೊಬ್ಬನ್ನು ಸವರಿದ್ರು. ಈ ಕೊಬ್ಬು ದನ ಮತ್ತು ಹಂದಿಯ ಕೊಬ್ಬಿನಿಂದ ತಯಾರಿಸಿದಂಥ ಒಂದು ವಸ್ತು ಅನ್ನುವ ವದಂತಿ ಸೈನಿಕರ ಮಧ್ಯೆ ಹರಡಿತು. ಆದರೆ ಈ ವದಂತಿ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿತು ಅಂತ ಹೇಳಿದರೆ, ದನ ಹಿಂದೂಗಳಿಗೆ ಪವಿತ್ರವಾಗಿದ್ದರೆ ಹಂದಿ ಅನ್ನುವಂಥದ್ದು ಮುಸ್ಲಿಮರಿಗೆ ನಿಷಿದ್ಧವಾದ ಪ್ರಾಣಿ. ಹೀಗಾಗಿ ಅವರಿಬ್ಬರೂ ಕೂಡ ಹಿಂದೂ ಮುಸ್ಲಿಂ ಎಂಬ ಭೇದ ಭಾವವಿಲ್ಲದೆ ಅವರು ಬ್ರಿಟಿಷರ ವಿರುದ್ಧ ತಿರುಗಿ ಬೀಳಲಿಕ್ಕೆ ಈ ಘಟನೆ ಕಾರಣ ಆಯಿತು. ಬ್ಯಾರಕ್ಪುರದ, ಅಂದರೆ ಈಗಿನ ಪಶ್ಚಿಮ ಬಂಗಾಳದಲ್ಲಿರುವಂಥ ಬ್ಯಾರಕ್ಪುರದಲ್ಲಿ ಬ್ರಿಟಿಷರು 34ನೇ ರೆಜಿಮೆಂಟ್ಗೆ ಈ ತುಪಾಕಿಗಳನ್ನು ಬಳಸಲಿಕ್ಕೆ ಒತ್ತಾಯಪೂರ್ವಕವಾಗಿ ಆದೇಶಿಸ್ತಾ ಇದ್ದರು. ಆ ಸಂದರ್ಭದಲ್ಲಿ ಸಿಟ್ಟಿಗೆದ್ದಂಥ ಮಂಗಲ್ ಪಾಂಡೆ ಎನ್ನುವಂಥ ಸೈನಿಕ ಬ್ರಿಟಿಷ್ ಅಧಿಕಾರಿಯ ಮೇಲೆ ಗುಂಡನ್ನು ಹಾರಿಸ್ತಾನೆ. ಈ ಘಟನೆಯಿಂದಾಗಿ ಅವನನ್ನು ಬಂಧನಕ್ಕೊಳಪಡಿಸ್ತಾರೆ. ಈ ಘಟನೆಯಿಂದಾಗಿ ಆತನನ್ನು ಬಂಧನಕ್ಕೊಳಪಡಿಸ್ತಾರೆ. ಹಾಗೆ ವಿಚಾರಣೆ ನಡೆಸಿ ಗಲ್ಲು ಶಿಕ್ಷೆಯನ್ನು ವಿಧಿಸ್ತಾರೆ. ಆದರೆ ಇದೆಲ್ಲ ತನ್ನಿಂದ ತಾನೇ ಆಗಿದ್ದಲ್ಲ. ದಂಗೆಗೆ ತಯಾರಾದಂಥ ಸೈನಿಕರು ನಿಜವಾಗಿ ದಂಗೆ ನಡೆಸಬೇಕು ಅಂತ ಹೇಳಿ ನಿರ್ಧರಿಸಿದಂಥ ದಿನ ಮೇ 31, 1857. ಹಾಗಾದರೆ ಯಾಕೆ ಮಾರ್ಚ್ 29ರಂದೇ ಮಂಗಲ್ ಪಾಂಡೆ ಗುಂಡು ಹಾರಿಸಬೇಕಾಯಿತು ಅಂತ ಹೇಳಿದರೆ, ಮಂಗಲ್ ಪಾಂಡೆಗೆ ಒಂದು ಸುದ್ದಿ ಸಿಕ್ಕಿರುತ್ತೆ. ಬ್ರಿಟಿಷರು ತಮ್ಮನ್ನು ನಿಯಂತ್ರಿಸಲಿಕ್ಕೆ, ತಮ್ಮನ್ನು ಒತ್ತಾಯಪೂರ್ವಕವಾಗಿ ಗುಂಡು ಹಾರಿಸುವಂತೆ ಆದೇಶಿಸಲಿಕ್ಕಾಗಿ ಬರ್ಮಾದಿಂದ ಸೈನ್ಯವನ್ನು ತರಿಸ್ಕೊಳ್ತಾ ಇದ್ದಾರೆ ಅನ್ನುವಂಥ ವದಂತಿ ಅವನ ಕಿವಿಗೆ ಬಿದ್ದಿರುತ್ತೆ. ಹಾಗಾಗಿ ಅವನು ಈ ದಿನ ನಾನು ಒಬ್ಬನಾದರೂ ಆಂಗ್ಲ ಅಧಿಕಾರಿಯನ್ನು ಕೊಂದೇ ತೀರ್ತೇನೆ ಅಂಥೇಳಿ ಬ್ರಿಟಿಷ್ ಅಧಿಕಾರಿಯ ಮೇಲೆ ಗುಂಡನ್ನು ಹಾರಿಸಿರ್ತಾನೆ. ಈ ಘಟನೆ ಮುಂದೆ ಮೀರತ್, ದೆಹಲಿ ಹಾಗೂ ಇನ್ನಿತರ ಪ್ರದೇಶಗಳಿಗೆ ದಂಗೆ ವ್ಯಾಪಿಸಲಿಕ್ಕೆ ಪ್ರೇರಣಾದಾಯಕವಾದಂಥ ಘಟನೆ ಆಗುತ್ತೆ. ಸೊ ಇಲ್ಲಿಗೆ ನಾನು ಇಂದಿನ ಪಾಠವನ್ನು ಮುಕ್ತಾಯಗೊಳಿಸ್ತೇನೆ. ಇದರ ಜೊತೆಗೆ ನಿಮಗೆ 2 ಗೃಹ ಕಾರ್ಯಗಳನ್ನು ಕೊಡ್ತೇನೆ. ಒಂದು, ಭಾರತದ ನಕ್ಷೆಯನ್ನು ರಚಿಸಿ ಅದರಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಮೂಲಕ
ಬ್ರಿಟಿಷರು ವಶಪಡಿಸಿಕೊಂಡಂಥ 4 ಸಂಸ್ಥಾನಗಳನ್ನು ಗುರುತಿಸಿ, ಜೊತೆಗೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇರುವಂಥ ಕಾರಣಗಳನ್ನು ಪಟ್ಟಿ ಮಾಡಿ, ಹಾಗೆ ಇನ್ನೊಂದು ಪ್ರಶ್ನೆ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಕ್ಷಣದ ಕಾರಣ ಏನು, ಇದನ್ನು ವಿವರಿಸಿ. ಸರಿ, ಧನ್ಯವಾದ.